ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ತೊಂಡೆಕಾಯಿ ಫ್ರೈ ಹೇಗೆ ಮಾಡೋದು ಮತ್ತು ನಮ್ಮ ಆರ್ಯನ್ ಸ್ಕೂಲ್ನಲ್ಲಿ ಕಾರ್ನಿವಲ್ ಮ್ಯಾಥ್ಸ್ ಯೂಸ್ ಮಾಡಿ ಆಟ ಆಡುವಂಥ ಗೇಮ್ಸ್ ಹೇಗಿದ್ದು ಮತ್ತು ಜರ್ನಲಿಂಗ್ ಅಂದರೆ ಏನು ಅನ್ನೋದನ್ನು ಶೇರ್ ಮಾಡಿದ್ದೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ಬೇಕಾಗುವ ಸಾಮಗ್ರಿಗಳು: ತೊಂಡೆಕಾಯಿ 2ರಿಂದ 3 ಸ್ಪೂನ್ ಬೇಸನ್ ಹಿಟ್ಟು, ಕರಿಬೇವು, ಕೊತ್ತಂಬರಿ ಮತ್ತು ಒಗ್ಗರಣೆ ಸಾಮಾನು, ಸಾಸಿವೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಮಸಾಲೆ, ಧನಿಯಾ ಪುಡಿಯನ್ನು. ಫಸ್ಟಿಗೆ ಎಣ್ಣೆಯನ್ನು ಹಾಕಬೇಕು. ಆಮೇಲೆ ಅದಕ್ಕೆ ಸಾಸಿವೆ ಚಟ್ಪಟ ಅಂದ ತಕ್ಷಣವೇ ಇಂಗು, ಕರಿಬೇವು ಹಾಕಬೇಕು ಮತ್ತು ಜೀರಿಗೆಯನ್ನು ಹಾಕಬೇಕು. ಈ ತೊಂಡೆಕಾಯಿನ ನಾವು ಸಣ್ಣಗೆ ಕಟ್ ಮಾಡ್ಕೋಬೇಕು. ನೀವು ಎಷ್ಟು ಸಣ್ಣಗೆ ಕಟ್ ಮಾಡ್ಕೋತೀರಿ ಅಷ್ಟು ಬೇಗ ಆಗುತ್ತೆ, ಕ್ವಿಕ್ಕಾಗಿ ಮಾಡ್ಬೋದು. ಈ ತೊಂಡೆಕಾಯಿನ ಈ ರೀತಿ ಫ್ರೈ ಮಾಡ್ಕೋಬೇಕು, ತಳ್ಳಗೆ ಕಟ್ ಮಾಡ್ಕೋಬೇಕು. ತೊಂಡೆಕಾಯಲ್ಲಿ ಐವಿ ಗಾರ್ಡ್ ಅಂತಾರೆ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಮತ್ತು ಇದು ಲೋ ಕ್ಯಾಲರಿ. ವೇಟ್ ಮ್ಯಾನೇಜ್ಮೆಂಟ್ ಮಾಡೋರು, ಯಾರಾದರೂ ವೇಟ್ ರೆಡ್ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಇದು ಬೆಸ್ಟ್ ಫುಡ್ ಅನ್ಬೋದು. ಯಾಕಂದರೆ ಲೋ ಕ್ಯಾಲರಿ ಬಟ್ ಹೈ ಫೈಬರ್ ಇರುತ್ತೆ. ಬೇಸನ್ ಹಿಟ್ಟಿಗೆ ಈ ರೀತಿ ಅರಶಿನ, ಉಪ್ಪು, ಖಾರ, ಮಸಾಲೆ ಐಟಮ್ ಎಲ್ಲ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು, ಖಾರ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು. ಈ ರೀತಿ ನೋಡಿ ಎಲ್ಲನೂ ಹಾಕ್ತಾ ಇದ್ದಾನೆ. ರುಚಿಗೆ ತಕ್ಕಷ್ಟು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ತೊಂಡೆಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಮಗ್ಗಬೇಕು. ಚೆನ್ನಾಗಿ ನೀವು ಫ್ರೈ ಮಾಡಿದರೆ ಈ ರೆಸಿಪಿ ಫುಲ್ ಟೇಸ್ಟಾಗಿ ಬರುತ್ತೆ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಈಗ ತೊಂಡೆಕಾಯಿ ಎಲ್ಲ ಫುಲ್ ಚೆನ್ನಾಗಿ ಮಗ್ಗಿದ್ದಾವೆ. ಈ ರೀತಿ ಮಗ್ಗಿದ ಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಂಥ ಬೇಸನ್ ಹಿಟ್ಟನ್ನು ಇದಕ್ಕೆ ಹಾಕಿ ಇನ್ನೊಂದು 2-3 ನಿಮಿಷ ನಾವು ಎಣ್ಣೆಯಲ್ಲಿ ಮಗ್ಗಿಸ್ಬೇಕು. ತೊಂಡೆಕಾಯಿನ ಇಂಗ್ಲೀಷ್ನಲ್ಲಿ ಐವಿ ಗಾರ್ಡ್ ಅಂತಾರೆ. ಇಟ್ ರಿಡ್ಯೂಸಸ್ ದ ರಿಸ್ಕ್ ಆಫ್ ದ ಕ್ಯಾನ್ಸರ್. ಇದ್ರದ್ದು ಏನು ಬೆನಿಫಿಟ್ ಅಂತಂದ್ರೆ ನಾವು ಇದನ್ನು ತಿನ್ನೋದ್ರಿಂದ ನಾವು ಕ್ಯಾನ್ಸರ್ ಬರೋದನ್ನು ತಡೆಗಟ್ಬೋದಂತ. ಯಾವುದೋ ಒಂದು ತರಕಾರಿನ ನಾವು ಅದ್ರ ಬಗ್ಗೆ ಏನು ಲಾಭ, ಏನು ಅದನ್ನು ತಿಂದರೆ ಏನು ಉಪಯೋಗ ಆಗುತ್ತೆ ಅಂತ ಅರ್ಥ ಮಾಡಿಕೊಂಡು ಅಡುಗೆ ಮಾಡಿದಾಗ ಇನ್ನೂ ಜಾಸ್ತಿ ಆ ತರಕಾರಿಗಳನ್ನು ನಾವು ಉಪಯೋಗಿಸ್ತೇವೆ. ಸಾಧ್ಯವಾದಷ್ಟು ಹೆಲ್ದಿ ರೆಸಿಪಿಯನ್ನು ಮಾಡೋಣ, ಅದರ ಜೊತೆಗೆ ಟೇಸ್ಟಿ ರೆಸಿಪಿನೂ ಮಾಡೋಣ. ಇದು ರೆಸಿಪಿನ ಟ್ರೈ ಮಾಡಿ. ಅಣ್ಣ ಹೆಂಗಾಗೈತದ ತೊಂಡೆಕಾಯಿ ಫ್ರೈ? ಚೆನ್ನಾಗೈತೆ. ರಸಮ್ ಜೊತೆ ಮಾಡಿದಾಗ ಈ ಪಲ್ಯ ಸೈಡ್ ಮಾಡಿದ್ರೆ ಸಖತ್ತಾಗಿರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡ್ರಿ. ಚಲೋ ಆಗೈತೆ ಯಾರ್ಯ? ಮಸ್ತ್ ಆಗೈತೆ. ಜರ್ನಲಿಂಗ್, ಮನಸ್ಸಿನ ಮಾತು. ನಮಗೆ ಎಷ್ಟೋ ಸಲ ಒಂದೊಂದು ಸಲ ಬೇಜಾರಾಗಿರುತ್ತೆ, ಖುಷಿಯಾಗಿರುತ್ತೆ, ಟಯರ್ಡ್ ಆಗಿರುತ್ತೆ, ಹೆಕ್ಟಿಕ್ ಅನ್ನಿಸ್ತಾ ಇದೆ, ಭಾಳ ಸ್ಟ್ರೆಸ್ ಅನ್ಸಾತೈತಿ. ಅದನ್ನು ನಾವು ಬೇರೆಯವ್ರ ಜೊತೆ ಶೇರ್ ಮಾಡೋಕೆ ಆಗ್ತಿರಂಗಿಲ್ಲ ಎಷ್ಟೋ ಸಲ ಪ್ರಾಬ್ಲಮ್ಸ್ಗಳನ್ನು. ಅದನ್ನೆಲ್ಲ ನಾವು ಒಂದು ಪೇಪರ್ ಒಳಗೆ, ಒಂದು ಬುಕ್ ಒಳಗೆ ಬರೀತಾ ಹೋದಂಗೆ ಇದು ಬರೀತಾ ಹೋಗೋದಕ್ಕೆ ಜರ್ನಲಿಂಗ್ ಅಂತಾರೆ. ಇದರಿಂದ ಸಾಕಷ್ಟು ಲಾಭಗಳದಾವೆ. ನೀವು ಏನೋ ಯಾರಿಗಾರ ಬೈಬೇಕಂದ್ರೆ ಬೈದು ಬರೀರಿ. ಏನಾರು ಖುಷಿ ಅನ್ಸುತ್ತೆ ಅದನ್ನು ಬರೀರಿ, ಬೇಜಾರು ಅನ್ಸುತ್ತೆ ಬರೀರಿ. ಇದನ್ನ ಯಾರು ನೋಡ್ಬಿಡ್ತಾರಪ್ಪ ಅಂತ ಅನ್ನಿಸ್ತಾ ಇದ್ರೆ ಅಮೆಝಾನ್ ಮತ್ತು ಶಾಪಿ ಒಳಗೆ ಪಾಸ್ವರ್ಡ್ ಇರುವಂಥ ಬುಕ್ಸ್ ಜರ್ನಲಿಂಗ್ ಬರತ್ತಾವು, ಲಿಂಕನ್ನು ಹಾಕಿದ್ದೇನೆ ನೋಡಿ. ಇದರಿಂದ ಸಾಕಷ್ಟು ಲಾಭ ಇದಾವೆ. ಫಸ್ಟಿಗೆ ನಾವು ಬರಿತಾ ಹೋದಂಗೆ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಕನ್ಫ್ಯೂಸ್ ಆಗಿರ್ತೀವಿ, ನಮ್ಗೆ ಅವಾಗ ಬರಿತಾ ಹೋದಂಗೆ ನಮ್ಮ ಥಾಟ್ ಕ್ಲಿಯರ್ ಆಗ್ತಾ ನಮ್ಗೆ ಆ ವಿಷಯದ ಬಗ್ಗೆ ಕ್ಲಾರಿಟಿ ಬರುತ್ತೆ. ಮತ್ತು ಇನ್ನೊಂದು ಏನಂದ್ರೆ ನಾವು ನಮ್ಮ ಬಗ್ಗೆ ನಾವು ತಿಳ್ಕೊತೇವೆ. ನಮ್ಮ ಸ್ಟ್ರೆಂತ್ ಏನು, ನಮ್ಮದು ವೀಕ್ನೆಸ್ ಏನು, ನಮ್ಗೇನು ಪ್ರಾಬ್ಲಮ್ ಆಗತೈತಿ, ನಾವು ಹೆಂಗೆ ಅದನ್ನು ಸಾಲ್ವ್ ಮಾಡ್ಬೋದು ಅಂಥೇಳಿ ಇನ್ನೂ ಗೊತ್ತಾಗತ್ತೆ. ಮತ್ತು ಜರ್ನಲಿಂಗ್ ಮಾಡೋದ್ರಿಂದ ನಾವು ಪ್ರಾಬ್ಲಮ್ಸನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಇದನ್ನು ಹೆಂಗೆ ಹ್ಯಾಂಡಲ್ ಮಾಡೋದು, ಯಾಕಾತು ಅಂತಂತನೂ ನಾವು ಅರ್ಥ ಆಗುತ್ತೆ. ನಾ ಹೇಗೆ ಬರೀತೇನೆ ಅಂದ್ರೆ ಫಸ್ಟಿಗೆ ಡೇಟ್, ಆಮೇಲೆ ಟೈಟಲ್ ಕೊಡ್ತೇನೆ. ನಂಗೆ ಏನು ಅನ್ಸಾತೈತಿ, ಹ್ಯಾಪಿ ಅದೇನೆ, ಸ್ಯಾಡ್ ಅದೇನೆ ಅನ್ಕೊಂತ ಬರಿತಾ ಹೋಗ್ತೇನೆ. ಲಾಸ್ಟಿಗೆ ತಪ್ಪದೆ ಮಾಡುವಂಥದ್ದಂದ್ರೆ ಲೈಫ್ ಲೆಸನ್. ಅದರಿಂದ ನಾ ಏನು ಕಳತ್ತೆ, ಇನ್ನು ಮುಂದೆ ಆ ಮಿಸ್ಟೇಕ್ನ ರಿಪೀಟ್ ಮಾಡಬಾರ್ದು ಅಂಥೇಳಿ ಬರೀತಾ ಹೋಗ್ತೀನಿ. ನಂಗಂತೂ ಇದು ತುಂಬ ಇಷ್ಟ ಆದ ಆ್ಯಕ್ಟಿವಿಟಿ. ಈಗ ಗೇಮ್ಸ್ ಇರ್ತಾವಲ್ಲ ಅಲ್ಲೇ ನಿಮ್ಮ ಸ್ಕೂಲ್ ನಿಂತಾನ? ನಿಮ್ಮ ಸ್ಕೂಲ್ ಹೆಸರೇನ? ನಮ್ಮ ಆರ್ಯನ್ ಸ್ಕೂಲ್ನಲ್ಲಿ ಮ್ಯಾಥ್ಲಂಪಿಕ್ಸ್ ಅಂಥೇಳಿ ಮ್ಯಾಥ್ಸ್ ರಿಲೇಟೆಡ್ ಎಲ್ಲ ಗೇಮ್ಸನ್ನು ಇಟ್ಟಿದ್ರು. ಏನೆಲ್ಲ ಗೇಮ್ ಮಾಡಿದ್ದ ಅನ್ನೋದನ್ನ ನಮ್ಮ ಆರ್ಯ ಹೇಳ್ತಾನೆ ನೋಡಿ. 5+2 7 ಹಾಕಿತ್ತಲ್ಲ ರೀ. 5+2 ಬಂದಿದ್ದು ನಂಗೆ, ಅದಕ್ಕೆ ನಾನು 7 ಎಲ್ಲ ಮೈಗೂ ಜಂಪ್ ಮಾಡಬೇಕು. 8 9 next number
ಅದಕ್ಕೆ ನಾನು ಈವನ್ ನಂಬರ್ ಮೈಗದೀನಿ. ನಾನು ಈವನ್ ನಂಬರಿಗೆ ಕ್ಲಿಕ್ ಮಾಡಬೇಕು. ಆಡ್ ಆ್ಯಂಡ್ ಈವನ್ ನಂಬರ್ ಇತ್ತು. ನೆಕ್ಸ್ಟ್ ಕೌಂಟ್ ಆ್ಯಂಡ್ ಫೀಡ್ ಇತ್ತು. ಕೌಂಟ್ ಮಾಡಬೇಕು. ಆಮೇಲೆ ಫ್ರೂಟ್ಸ್ ಹಾಕೋಬೇಕು. ಬ್ಯಾಗ್ ಮ್ಯಾಗೆ ಎಷ್ಟು ಬಂದಾವ್? ನಂಗೆ 7 ಬಂದಿತ್ವಿ. ಆಮೇಲೆ ಜಂಪ್ ಮಾಡ್ಕೊತ ಹೋಗಿ ಆಮೇಲೆ ಫೀಡ್ ಮಾಡಬೇಕು ರೀ. ಇದು ಸೂಪರ್ ಫನ್ ಇತ್ತು, ಮಸ್ತ್ ಇತ್ತು. ಅದ್ರೊಳಗೆ ಹಾಕಬೇಕು ಅಂತ ಅದ್ರೊಳಗೆ ಹಾಕಬೇಕು. ಇದು ಪಜಲ್ ಗೇಮ್ ಇತ್ತು. ಜಂಪ್ ಮಾಡಿ ಆಮೇಲೆ ಪಜಲ್ ಕೊಟ್ಟಿದ್ದು. ಆ ಪಜಲ್ ಮ್ಯಾಗೆ ಟ್ರೈನ್ ಮಾಡಬೇಕು, ಕಾಪಿ ಮಾಡಬೇಕು, ನೋಡ್ಕೋತ ಮಾಡ್ಬೇಕು. ಆಮೇಲೆ ನಾನು ಕಲೆಕ್ಟ್ ಮಾಡಿದ್ನೆ ರೀ. ಒಂದೊಂದು ಗೇಮ್ ಕಂಪ್ಲೀಟ್ ಮಾಡಿದ್ಮೇಲೆ ಈ ರೀತಿ ಸ್ಟಿಕ್ಕರ್ಸ್ ಕೊಡ್ತಾರೆ. ನಾವು 7 ಸ್ಟಿಕ್ಕರ್ಸ್ ಕಲೆಕ್ಟ್ ಮಾಡಿದ್ರೆ ಒಂದು ಪ್ರೈಸ್ ಕೊಡ್ತಾರೆ. ಎಲ್ಲರೂ ಆ ಗೇಮ್ ಮಾಡಿದ್ಮೇಲೆ ಸ್ಟಿಕ್ಕರ್ಸನ್ನ ಕಲೆಕ್ಟ್ ಮಾಡ್ತಾ ಇದ್ರು. ನಂಬರ್ ಲ್ಯಾಪ್ ಗೇಮ್. ಜಂಪ್ ಮಾಡಿ ಆಮೇಲೆ ವಾಕ್ ಮಾಡಿ ಆಮೇಲೆ ABC ಪ್ಯಾಟರ್ನ್ ಮಾಡಬೇಕು. ಗ್ರೀನ್ ರೆಡ್ ಯೆಲ್ಲೋ. ನೆಕ್ಸ್ಟ್ ABC ಪ್ಯಾಟರ್ನ್ ಗೆ ಗೊತ್ತೈತನ ರೀ. ಗ್ರೀನ್ ಆಮೇಲೆ ರೆಡ್ ಯೆಲ್ಲೋ. ನೋಡು ಕರೆಕ್ಟ್ ಮಾಡೀನಿ. ಅದಕ್ಕೆ ಸ್ಟಿಕ್ಕರ್ ಕೊಟ್ರು. ಬಾಕ್ಸ್ ಓಪನ್ ಮಾಡಿದಾಗ 1 ನಂಬರ್ ಇತ್ತಿತ್ವಿ. ನಾವು ಬೈಸಿಕಲ್ ರೈಡ್ ಮಾಡ್ಕೊತ ನಂಬರ್ ಮಾಡ್ಬೇಕ್ರಿ. 2 + 2 = 4. ನಂಗೆ 4 ನಂಬರ್ ಬಂದಿತ್ರಿ. ನಂಗೆ 4 ನಂಬರ್ ಬಂದಿತ್ವಿ. ಸ್ಮಾಲ್ 3 ಡಕ್ ಶೂಟ್ ಮಾಡ್ಬೇಕು. ಬಿಗ್ 6 ಡಕ್ ಶೂಟ್ ಮಾಡ್ಬೇಕು. ನಾವು ಕ್ವಾರ್ಟರ್ ಮೇಲೆ ಶೂಟ್ ಮಾಡ್ಬೇಕು. 3 ಸ್ಮಾಲ್ ಡಕ್ಸ್ ಶೂಟ್ ಮಾಡ್ಬೇಕು. ಆಮೇಲೆ ಬಿಗ್ 6 ಡಕ್ಸ್ ಶೂಟ್ ಮಾಡ್ಬೇಕು. ಮಸ್ತ್ ಫನ್ ಆಗಿತ್ತು ಇದು. ಫೈನಲಿ ನಮ್ಮ ಆರ್ಯ ಎಲ್ಲ ಸ್ಟಿಕ್ಕರು ತಗೊಂಡವನೆ. ಪ್ರತಿಯೊಬ್ಬರು ಮಕ್ಕಳು ಅದನ್ನು ಸ್ಟಿಕ್ಕರ್ಸ್ ಕಲೆಕ್ಟ್ ಮಾಡೋದು ಕಂಪ್ಲೀಟ್ ಆದ ತಕ್ಷಣ ಎಲ್ಲರಿಗೂ ಈ ರೀತಿ ಮೆಡಲನ್ನು ಹಾಕ್ತಾ ಇದ್ರು. ಆಟದ ಜೊತೆ ಪಾಠ ಅಂತಂತೇಳಿ ಎಷ್ಟು ಚೆನ್ನಾಗಿತ್ತಲ್ಲ ಗೇಮ್ಸ್ ಎಲ್ಲ, ಎಷ್ಟು ಇನೋವೇಟಿವ್ ಆಗಿದ್ದು. ಪ್ರತಿಯೊಬ್ಬರಿಗೂ ಈ ರೀತಿ ಮೆಡಲ್ ಕೊಟ್ಟಿದ್ದು ಸಿಂಗಾಪುರ್ ಸ್ಕೂಲ್ ಸಿಸ್ಟಮು ನನಗೆ ಭಾಳ ಇಷ್ಟ ಆಯಿತು. ಮಕ್ಕಳಿಗೆ ಎನ್ಕರೇಜ್ ಮಾಡ್ದಂಗೂ ಇರುತ್ತೆ. ಇದರಲ್ಲಿ ಯಾವುದೋ ಒಂದು ಕಂಟೆಂಟು ಇಷ್ಟ ಆಗಿದ್ರು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ನೀವು ಒಂದು ಲೈಕ್ ಮಾಡಿದರೆ ನಮ್ಗೆ ಇನ್ನೂ ಮೋಟಿವೇಟ್ ಆದಂಗೆ ಆಗುತ್ತೆ. ಯಾವಾಗಲೂ ನಗ್ತಾ ಇರಿ.